ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಏನಪ್ಪ ಅಂದರೆ, ನೀವು ಈ ಥರ ಬ್ಲೌಸ್ಗಳು ಮೆಜರ್ಮೆಂಟ್ ಕೊಟ್ಟಾಗ ನೋಡಿರ್ಬೋದು, ಇಷ್ಟು ಗ್ಯಾಪ್ ಬರುತ್ತೆ ನೋಡಿ. ಈ ರೀತಿ ಎಷ್ಟು ಗ್ಯಾಪ್ ಇದೆ, ನೀವು ಈ ರೀತಿ ಇಟ್ಕೊಂಡಾಗ ಇಷ್ಟು ಗ್ಯಾಪ್ ಬರುತ್ತೆ. ಈ ಗ್ಯಾಪ್ ಯಾಕೆ ಬರುತ್ತೆ, ಗ್ಯಾಪ್ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇವತ್ತಿನ ವೀಡಿಯೋದಲ್ಲಿ ಮಧ್ಯದಲ್ಲಿ ಇವಾಗ 2 ಇಂಚಲ್ಲ 3 ಇಂಚಲ್ಲ 4 ಇಂಚ್ ಗ್ಯಾಪ್ ಬಂದ್ಬಿಡುತ್ತೆ ಒಂದೊಂದ್ಸಲ. ಅದು ಏನಕ್ಕೆ ಗ್ಯಾಪ್ ಬರುತ್ತೆ, ಯಾಕೆ ಆ ರೀತಿ ಗ್ಯಾಪ್ ಬರೋ ಥರ ಮಾಡ್ತಾರೆ ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿಂದನೇ ತಗೊಳ್ಳಿ. ನಮಗೆ 3 ಇಂಚ್ ಗ್ಯಾಪ್ ಬರ್ತಾಯಿದೆ, ಓಕೆನಾ. ಟೋಟಲು ಒಂದು 3 ಇಂಚು ಗ್ಯಾಪ್ ಬರ್ತಾಯಿದೆ, 1.5 ಇಂಚು ಗ್ಯಾಪ್ ಬರ್ತಾಯಿದೆ. ನೀವು ಇಲ್ಲಿಂದ ತೊಗೋತೀನಿ ಅಂದರೆ 4 ಇಂಚು, ಓಕೆನಾ. ನೀವು ಐಪಟ್ಟಿಯಿಂದ ತೊಗೋತೀನಿ ಅಂದರೆ ಇಲ್ಲಿಂದ ಇಲ್ಲಿಗೆ 4 ಇಂಚು ಬರ್ತಾಯಿದೆ, ಓಕೆನಾ. ಇದು ಯಾಕೆ ಗ್ಯಾಪ್ ಬರುತ್ತೆ, ಇದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು, ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸುಮಾರು ಜನ ನೋಡಿರ್ತೀರ ನೀವು ಈ ಥರ ಗ್ಯಾಪ್ ಬರೋದು. ಇವಾಗ ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿ ಗ್ಯಾಪ್ ಬರೋದೆಲ್ಲನೂ ನೋಡಿರ್ಬೋದು ನೀವು, ಓಕೆನಾ. ಇವಾಗ ಇದು ಏನು ಗ್ಯಾಪ್ ಬರುತ್ತೆ ಅನ್ನೋದಾದರೆ, ಮೊದಲನೇದಾಗಿ ಈ ಥರ ಗ್ಯಾಪ್ ಬರೋದ್ರಿಂದ ನಿಮಗೆ ಚೆಸ್ಟ್ ಟೈಟ್ ಆಗುತ್ತೆ, ಓಕೆನಾ. ಕಪ್ಸು ಇದು ಇದು ಹಿಂದೆ ಜಾಸ್ತಿ ಬಟ್ಟೆ ಹೋಗ್ಬಿಡುತ್ತೆ, ಹಿಂದೆ ಜಾಸ್ತಿ ತೊಗೊಂಡಿರ್ತಾರೆ. ಮುಂದೆ ಈ ಥರ ಗ್ಯಾಪ್ ಬರೋದ್ರಿಂದ ಇಲ್ಲಿ ಟೈಟ್ ಆಗುತ್ತೆ. ಈ ಕಪ್ಸು ಟೈಟ್ ಆಗುತ್ತೆ, ಇಷ್ಟು ಬಟ್ಟೆ ಹಿಂದೆ ಹೋಗಿರುತ್ತೆ, ಮುಂದೆ ಇರಲ್ವಲ್ಲ, ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಟೈಟ್ ಆಗುತ್ತೆ, ಕಪ್ಸು ಟೈಟ್ ಆಗುತ್ತೆ. ಅದು ದಪ್ಪ ಇರೋರ್ಗಂತೂ ಇನ್ನೂ ಹೆವಿ ಟೈಟ್ ಆಗುತ್ತೆ. ಸಣ್ಣಕ್ಕಿರೋರ್ಗೆ ಪರವಾಗಿಲ್ಲ, ದಪ್ಪ ಇರೋರಿಗೆ ಫುಲ್ಲು ಟೈಟ್ ಆಗಿಬಿಡುತ್ತೆ, ಓಕೆನಾ. ಇದು ಈ ಥರ ಗ್ಯಾಪ್ ಬರೋದ್ರಿಂದ ಆಗೋ ಪ್ರಾಬ್ಲಮ್ಮು, ಓಕೆನಾ. ಇದನ್ನು ಸರಿ ಮಾಡ್ಕೋಬೇಕು. ಯಾವ ರೀತಿ ಸರಿ ಮಾಡ್ಕೋಬೇಕು ಅಂದರೆ ನೋಡಿ, ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ, ಅದರಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಇವಾಗ ಈ ರೀತಿ ಬ್ಲೌಸ್ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ ಅಲ್ವಾ. ಇವಾಗ ಅಳತೆ ಕಟ್ಟಿಂಗ್ ಮಾಡಿದ್ದೀನಿ ಆಲ್ರೆಡಿ, ಅದು ತೋರಿಸ್ತೀನಿ ಯಾವ ರೀತಿ ಅಂತ. ಇವಾಗ ಇದು ಬ್ಯಾಕ್ ಪೀಸ್ ಕಟ್ ಮಾಡಿದ್ದೀವಿ ಇದು, ಓಕೆನಾ. ಏನು ಮೆಜರ್ಮೆಂಟ್ ಇದೆ ಆ ಮೆಜರ್ಮೆಂಟ್ಗೆ ಇದು ಕಟ್ಟಿಂಗ್ ಮಾಡಿರೋ. ಇದರಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ಇವಾಗ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ, ಓಕೆನಾ. ಏನಕ್ಕೆ ಅಂದರೆ ಇಲ್ಲಿ ಉಕ್ಸ್ಪಟ್ಟಿ ಐಪಟ್ಟಿಗೆ ನೀವು ಈ ಥರ ಬೇಕಾದರೆ ನೋಡಿ, ಈ ಥರ ಈ ಉಕ್ಸ್ಪಟ್ಟಿ ಐಪಟ್ಟಿ ಹತ್ರ ಬಟ್ಟೆ ಬಿಟ್ಟಿದ್ರೆ ನಿಮ್ಗೆ ಇಲ್ಲಿ ಟೈಟ್ ಬರೋಲ್ಲ, ಗ್ಯಾಪ್ ಬರೋಲ್ಲ, ಓಕೆನಾ. ಆ ಬ್ಲೌಸು ತೋರಿಸ್ತೀನಿ ನಾನು ನೋಡಿ. ಇದಿಷ್ಟು ಏನಾಗುತ್ತೆ, ಉಕ್ಸ್ಪಟ್ಟಿ ಐಪಟ್ಟಿಗೆ ನಾವು ಆಲ್ರೆಡಿ ಬಿಟ್ಟು ತೊಗೊಂಡಿರ್ತೀವಿ ನೋಡಿ. ಇವಾಗ ಆಲ್ರೆಡಿ ನಾವು ಅದನ್ನು ಬಿಟ್ಟು ತೊಗೊಂಡಿರೋದ್ರಿಂದ ನಮಗೆ ಇಲ್ಲಿ ಪ್ರಾಬ್ಲಮ್ ಬರೋಲ್ಲ, ಓಕೆನಾ. ನೋಡಿ ಇಷ್ಟಕ್ಕೆ ಬರುತ್ತೆ, ಕರೆಕ್ಟಾಗಿದೆ ನೋಡಿ. ಈ ರೀತಿ ಆಲ್ರೆಡಿ ಇದನ್ನು ಬಿಟ್ಟು ತೊಗೊಂಡಿರೋದ್ರಿಂದ ನೀವಿಲ್ಲಿ ಸ್ಟಿಚ್ ಮಾಡುವಾಗ ಆಲ್ರೆಡಿ ಇದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಉಕ್ಸ್ಪಟ್ಟಿ ಐಪಟ್ಟಿ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇದು ಕಪ್ಸ್ ಹತ್ರ ನಿಮಗೆ ಲೂಸ್ ಬರೋಲ್ಲ. ಇಲ್ಲೇನು ಬಿಟ್ಟಿರೋದ್ರಿಂದ ಇವಾಗ ಇದು ಬಿಡದೇ ಇದ್ರೆ ಏನಾಗುತ್ತೆ, 1/2 ಇಂಚು ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನಿಮ್ಗೆ ಇಲ್ಲಿ ಫುಲ್ಲು ನಾವು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಸ್ಟಿಚ್ ಮಾಡಾದ್ಮೇಲೆ ನಿಮಗೆ ಆ ರೀತಿ ಗ್ಯಾಪ್ ಬರುತ್ತೆ, ಓಕೆನಾ. ಆಮೇಲೆ ಸೈಡಲ್ಲೂ ಅಷ್ಟೇ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸೈಡಲ್ಲಿ ಸ್ಟಿಚ್ ಮಾಡುವಾಗ ಆವಾಗ್ಲೂ ಆ ಥರ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಹಂಗಾಗಿ ಇವಾಗ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಈ ಥರ ನೀವು ಎಕ್ಸ್ಟ್ರಾ ತೊಗೋಬೇಕು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಎಕ್ಸ್ಟ್ರಾ ಸ್ಟಿಚ್ಗೆ ಇಲ್ಲಿ 1/2 ಇಂಚು ಬಿಡಬೇಕು ನೀವು, ಓಕೆನಾ. ಅಂದರೆ ಬ್ಯಾಕ್ ಪೀಸಲ್ಲ, ಫ್ರಂಟ್ ಪೀಸು. ನೀವೆಲ್ಲಿ ಉಕ್ಸ್ಪಟ್ಟಿ ಐಪಟ್ಟಿ ಹಾಕ್ತೀರಾ, ಹಿಂದೆ ಹಾಕಿದ್ರೆ ಹಿಂದೆ, ಮುಂದೆ ಹಾಕಿದ್ರೆ ಮುಂದೆ, ಅದು ನೆನ್ಪಿಟ್ಕೊಳ್ಳಿ. ಒಂದೊಂದಕ್ಕೆ ಬೋಟ್ ನೆಕ್ಗೆ ಅದಕ್ಕೆಲ್ಲ ಹಿಂದೆ ಬರುತ್ತಲ್ವ, ಅವಾಗ ಹಿಂದೆ ಬಿಡಬೇಕಾಗುತ್ತೆ, ಇಲ್ಲ ಅಂದರೆ ಮುಂದೆ ಬಿಡಬೇಕಾಗುತ್ತೆ, ಓಕೆನಾ. ಮುಂದೆ ಅಂತೂ ರೆಗ್ಯುಲರಾಗಿ ಈ ರೀತಿ ಬರುತ್ತೆ. ಅಕಸ್ಮಾತ್ ನೀವು ಬೋಟ್ ನೆಕ್ಗೆಲ್ಲ ಹಿಂದೆ ಬಟನ್ ಇಡುವಾಗ ಆವಾಗ ಹಿಂದೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಬಿಟ್ಟು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ, ಓಕೆನಾ. ಅದು ಈ ಥರ ರೆಡಿ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಮಾಮೂಲಿ ನೀವು ಇದನ್ನ ಹಾಗೆ ತೊಗೊಂಡು ಸ್ಟಿಚ್ ಮಾಡಿದಾಗ ಇಲ್ಲಿ ಕಪ್ಸ್ ಹತ್ರ ಫುಲ್ಲು ಟೈಟ್ ಬರುತ್ತೆ, ಆವಾಗ ಈ ಥರ ಗ್ಯಾಪ್ ಬರೋದು, ಓಕೆನಾ. ನಾವು ಅಲ್ಲಿಗೆ ಬಟ್ಟೆ ಬಿಟ್ಟಿಲ್ಲ ಇವರು ಸೈಡಲ್ಲಿ, ಇವಾಗ ಈ ರೀತಿ ಇರುತ್ತಲ್ವ, ಇವಾಗ ಇಲ್ಲಿ ಬಿಟ್ಟಿಲ್ಲ ನೋಡಿ. ನೋಡೋಕ್ಕೆ ಅಳತೆ ಕರೆಕ್ಟಾಗೇ ಇರುತ್ತೆ ಇದು, ಆದರೆ ಕಪ್ಸ್ ಹತ್ರ ಮಾತ್ರ ಟೈಟ್ ಆಗುತ್ತೆ, ಓಕೆನಾ. ನೋಡಿ ಮಧ್ಯೆ ಎಷ್ಟು ಗ್ಯಾಪ್ ಇದೆ. ಇವಾಗ ಇದನ್ನು ಇದೇ ಥರ ತೊಗೊಂಡು ನೀವು ಕಟಿಂಗ್ ಮಾಡೋಕ್ಕೆ ಹೋಗಬಾರ್ದು, ಓಕೆನಾ. ಮುಂದೆ ಏನಪ್ಪ ಅಂದರೆ, ಇವಾಗ ಇಷ್ಟಕ್ಕೆ ತೊಗೊಳ್ಳೋದು, ಇವಾಗ ಇಷ್ಟನ್ನೇ ತೊಗೊಂಬಿಟ್ಟು 4 ಭಾಗ ಮಾಡಿ ತೊಗೋಬಾರ್ದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಇವಾಗ ಇಲ್ಲಿಗೆ ಇಷ್ಟಕ್ಕೆ ತೊಗೋತಾರೆ, ಆಮೇಲೆ ಇಲ್ಲೂ ಇಷ್ಟೇ ತೊಗೋತಾರಲ್ವಾ. ಇವಾಗ ಹಿಂಗೆ ತೊಗೊಂಡಿರ್ತಾರೆ, ಮತ್ತು ಇಲ್ಲೂ ಹಂಗೆ ತೊಗೊಬಿಡ್ತಾರೆ. ಹಂಗೆ ತೊಗೊಳಕ್ಕೆ ಹೋಗಬೇಡಿ. ಇದು ಸರಿ ಹೋಗುತ್ತೆ, ಆದರೆ ಇದು ಸರಿ ಹೋಗೋಲ್ಲ. ಇದನ್ನು ನೀವು 4 ಭಾಗ ಮಾಡಿ ತೊಗೊಳ್ಳಿ, ಈ ರೀತಿ 4 ಭಾಗ ಮಾಡಿ. ಇವಾಗ ಇದೆಷ್ಟು ಬರುತ್ತೆ ಅಷ್ಟು ತೊಗೋಬೇಕು, 4 ಭಾಗ ಮಾಡಿ ಇಷ್ಟು ತೊಗೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ನೋಡಿ, ಇಲ್ಲಿ 1 ಇಂಚು ಗ್ಯಾಪ್ ಇದೆ, ನೋಡಿದ್ರಲ್ಲ, ಇಲ್ಲಿ 1 ಇಂಚು ಗ್ಯಾಪ್ ಇದೆ. ಈ 1 ಇಂಚು ನೀವು ಹಂಗೆ ತೊಗೊಂಡಾಗ ಏನಾಗುತ್ತೆ, ಟೈಟ್ ಆಗಿಬಿಡುತ್ತೆ.
ಇವಾಗ ಈ ರೀತಿ 4 ಭಾಗ ಮಾಡಿದಾಗ ನಿಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಓಕೆನಾ. ಮುಂದೆ ಗ್ಯಾಪ್ ಬರೋಲ್ಲ. ಇಲ್ಲಾಂದರೆ ನೀವು ಮಾಮೂಲಿ ಇದೇ ಥರ ತೊಗೋತೀನಿ ಅಂದರೆ ಇದೊಂದು ಇಂಚು ಆಗುತ್ತೆ ಲೆಸ್ ಆಗಿ, ಮುಂದೆ ಟೈಟು ಆಗುತ್ತೆ, ಗ್ಯಾಪು ಜಾಸ್ತಿ ಬರುತ್ತೆ ಓಕೆನಾ. ಫ್ರಂಟಲ್ಲಿ ಈ ರೀತಿ ಗ್ಯಾಪ್ ಬರಬಾರ್ದು ಅಂದರೆ ನೀವು ಈ ಮೆಥಡನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಓಕೆನಾ. ಇದನ್ನು ಈ ಟ್ರಿಕ್ಸ್ನ ಯೂಸ್ ಮಾಡಿ. ಆಮೇಲೆ ಉಕ್ಸ್ಪಟ್ಟಿ ಐಪಟ್ಟಿ ಹತ್ರ ಅರ್ಧ ಇಂಚು ಬಿಟ್ಟರೆ ನಿಮ್ಗೆ ಈ ಗ್ಯಾಪು ಬರೋಲ್ಲ ಓಕೆನಾ. ಈ ರೀತಿ ಬರುತ್ತೆ. ನಾನು ಹೊಲ್ದಿರೋದು ಬೇಕಾದ್ರೆ ಒಂದು ಬ್ಲೌಸ್ ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಂಡಾಗ ಇದು ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ, ನೋಡ್ಬೋದು ಈ ರೀತಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ. ನೋಡಿ ಎಷ್ಟು ಕರೆಕ್ಟಾಗಿ ಕೂತ್ಕೊಂತು ಈಗ ಬರಬೇಕು, ಆವಾಗ ನಿಮಗೆ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಈ ಥರ ಗ್ಯಾಪ್ ಬಂದರೆ ನಿಮಗೆ ಅಲ್ಲಿ ಕಪ್ಸ್ ಹತ್ರ ಟೈಟ್ ಬರುತ್ತೆ. ಅದು ಒಂದು ಮಿಸ್ಟೇಕ್ ಏನಾಗಿರುತ್ತೆ, ಉಕ್ಸ್ಪಟ್ಟಿ ಐಪಟ್ಟಿ ಹತ್ರ ಬಟ್ಟೆ ಬಿಟ್ಟಿರಲ್ಲ ಅವರು, ಡೈರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಇವಾಗ ಇದು ಎಷ್ಟಿದೆ ಅಷ್ಟು ತೊಗೋತಾರೆ, ಇಲ್ಲಿಗೆ ಬರುತ್ತೆ ಸ್ಟಿಚಿಂಗು, ಅವಾಗ ಏನಾಗುತ್ತೆ ಇದು ಗ್ಯಾಪ್ ಬರುತ್ತೆ ಓಕೆನಾ. ಹಂಗಾಗಿ ಆ ಥರ ನೀವೇನಾದರೂ ಇವಾಗ ಕಟಿಂಗ್ ಮಾಡಬೇಕಾದ್ರೆ ಅರ್ಧ ಇಂಚು ಜಾಸ್ತಿ ತೊಗೊಂಡು ಕಟಿಂಗ್ ಮಾಡ್ಕೊಳ್ಳಿ, ಆವಾಗ ಈ ಗ್ಯಾಪು ಬರೋಲ್ಲ, ಕಪ್ಸ್ ಹತ್ರ ಟೈಟು ಬರೋಲ್ಲ. ಈ ಕಪ್ಸ್ ಹತ್ರ ಪ್ರಾಬ್ಲಮ್ ಏನಾದರೂ ಬಂತು ಅಂದರೆ ನಿಮಗೆ ಮೊದಲನೇದಾಗಿ ನೀವು ನೋಡಬೇಕಾಗಿರೋದು ಇಲ್ಲಿ ಓಕೆನಾ. ಇಲ್ಲಿ ಕಪ್ಸ್ ಹತ್ರ ಟೈಟ್ ಆಯಿತು ಅಂತಂದರೆ ಆವಾಗ ಇದು ಒಂದು ಪ್ರಾಬ್ಲಮ್ಮು ನಿಮಗೆ ಗೊತ್ತಾಗಬೇಕು ಓಕೆನಾ. ಈ ರೀತಿ ಇಲ್ಲಿ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿದ್ದೀರ ಅನ್ನೋದನ್ನು ತಿಳ್ಕೊಬೇಕು. ಇಲ್ಲಿ ಉಕ್ಸ್ಪಟ್ಟಿ ಐಪಟ್ಟಿ ಅಂದರೆ ನಾವು ಬಟ್ಟೆ ಬಿಟ್ಟಿಲ್ಲ ಅದಕ್ಕೆ ಟೈಟ್ ಆಗಿದೆ ಅಂತ. ಆಮೇಲೆ ಇನ್ನೊಂದು ಅಂದರೆ ಟೈಟ್ ಆಗೋದಕ್ಕೆ ಕಾರಣ ಇಲ್ಲಿ ಕಪ್ಸ್ ಹತ್ರ ನೀವು ಚಿಕ್ಕದಾಗಿ ಹಿಡ್ದಿದ್ರೆ ಅದೇನಾಗುತ್ತೆ ಚಪ್ಪಟ್ಟೆ ಥರ ಆಗಿಬಿಡುತ್ತೆ. ಇಲ್ಲಿ ಕಪ್ಸ್ ಹತ್ರ ನೀವು ಒಂದು ಅರ್ಧ ಇಂಚು, ಇವಾಗ 1 ಇಂಚು ಹಿಡಿತಾಕೆ ಅರ್ಧ ಇಂಚು ಹಿಡಿದಾಗ ಏನಾಗುತ್ತೆ, ಆವಾಗ ನಿಮಗೆ ಇಲ್ಲಿ ಕಪ್ಸ್ ಹತ್ರ ಅವರು ದಪ್ಪ ಇರ್ತಾರೆ, ಆವಾಗ ಏನಾಗುತ್ತೆ ಚೆಸ್ಟು ಅಪ್ಪಚ್ಚಿ ಥರ ಆಗಿಬಿಡುತ್ತೆ, ಕಪ್ಸು ನೀಟಾಗಿ ಕೂತ್ಕೊಳ್ಳಲ್ಲ ಓಕೆನಾ. ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಇಲ್ಲಿ ಗ್ಯಾಪ್ ಇಡೋದನ್ನು ಅವಾಯ್ಡ್ ಮಾಡಿ ಓಕೆನಾ. ಗ್ಯಾಪ್ ಬರಬಾರ್ದು, ಯಾವುದೇ ಬ್ಲೌಸ್ ಆದರೂ ಇಲ್ಲಿ ಗ್ಯಾಪ್ ಬರೋದು ಅವಾಯ್ಡ್ ಆಗಬೇಕು ಓಕೆನಾ. ಇದಕ್ಕೆ ಪರಿಹಾರ ಅದೊಂದೇ, ನಾನು ಹೇಳ್ದಂಗೆ ಈ ರೀತಿ ಅರ್ಧ ಇಂಚು ತಗೊಂಡ್ರೆ ನೀವು ಎಕ್ಸ್ಟ್ರಾ, ಆವಾಗ ನಿಮಗೆ ಅದು ಗ್ಯಾಪ್ ಬರೋಲ್ಲ ಓಕೆನಾ. ಈ ರೀತಿ ನೀವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ಓಕೆನಾ. ಈ ರೀತಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಉಕ್ಸ್ಪಟ್ಟಿ ಐಪಟ್ಟಿಗೆ ಆವಾಗ ನಿಮಗೆ ಇಲ್ಲಿ ಕಪ್ಸು ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಇಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ. ನೀವೇನು ಮಾಡ್ತೀರಾ, ಇಲ್ಲಿಂದ ಇಲ್ಲಿ ತೊಗೊಬಿಟ್ಟು ಸ್ಟಿಚ್ ಮಾಡಿದಾಗ ಇಲ್ಲಿ ಅರ್ಧ ಇಂಚು ತೊಗೊಳ್ಳೋಣ ಬಿಡು ಅಂದರೆ ಅವಾಗ ಇಲ್ಲಿದ್ದು ಅಲ್ಲಿಗೆ ಅಡ್ಜಸ್ಟ್ ಆಗೋಲ್ಲ ಓಕೆನಾ. ನೀವು ಇಲ್ಲಿದ್ದು ಇಲ್ಲೇ ಬಿಡಬೇಕು, ಅವಾಗ ಏನಾಗುತ್ತೆ ಸ್ಟಿಚಿಂಗ್ ಹೋಗುತ್ತೆ, ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಹಂಗೆ ಈ ರೀತಿ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಓಕೆನಾ. ಬ್ಲೌಸಲ್ಲಿ ಮುಂದೆ ಗ್ಯಾಪ್ ಬರಬಾರ್ದು ಅಂದರೆ ಈ ಮೆಥಡನ್ನು ಯೂಸ್ ಮಾಡಿ ಒಂದು. ಆಮೇಲೆ ಮುಂದೆ ಗ್ಯಾಪ್ ಬಂದರೆ ಈ ಪ್ರಾಬ್ಲಮ್ಗಳನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಮುಂದೆ ಟೈಟ್ ಆಗುತ್ತೆ, ಕಪ್ಸ್ ನೀಟಾಗಿ ಕೂರಲ್ಲ, ಆಮೇಲೆ ಮುಂದೆ ಗ್ಯಾಪ್ ಬರುತ್ತೆ ಓಕೆನಾ. ಹಿಂದೆ ಸರಿಯಾಗಿರುತ್ತೆ, ಮುಂದೆ ಗ್ಯಾಪ್ಸ್ ಇರುತ್ತೆ. ಹಿಂಗೆ ನೀವು ನೋಡಿರ್ಬೋದು ಒಂದು ಬ್ಲೌಸು ಟೈಟಾಗಿ ಹಾಕೊಂಡ್ಬಿಟ್ಟಿರ್ತಾರೆ, ಮುಂದೆ ಉಕ್ಸ್ ಎಲ್ಲ ಓಪನ್ ಆದಂಗೆ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಬಟ್ಟೆ ಬಿಟ್ಟಿರಲ್ವಲ್ಲ, ಅದು ಟೈಟಾಗಿರುತ್ತೆ. ಅದಕ್ಕೋಸ್ಕರ ಅದು ನಿಮಗೆ ಮುಂದೆ ಒಂಥರ ಜಾಸ್ತಿ ಟೈಟ್ ಆದಾಗೆ ಓಪನ್ ಆಗೋ ಥರ ಇರುತ್ತೆ ಓಕೆನಾ. ಹಾಗಾಗಿ ಈ ರೀತಿ ಮುಂದೆ ಫ್ರಂಟಲ್ಲಿ ಗ್ಯಾಪ್ ಬರೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ಎಕ್ಸ್ಟ್ರಾ ತಗೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಅದು ಅವಾಯ್ಡ್ ಆಗುತ್ತೆ ಓಕೆನಾ. ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.